ರಾಜ್ಯದ 250 ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಯುಕೆಜಿ ತರಗತಿ ಆರಂಭಿಸಿದ್ದೇವೆ. ಮುಂದಿನ ದಿನಗಳಲ್ಲಿ 18,000 ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಯುಕೆಜಿ ತರಗತಿ ಆರಂಭಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದೇವೆ. ಈ ಪೈಕಿ ಬೆಳಗಾವಿ ಜಿಲ್ಲೆಯಲ್ಲಿ 1,000 ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಆರಂಭಿಸ್ತಾ ಇದ್ದೇವೆ. ಇದರಲ್ಲಿ ಗ್ರಾಮೀಣ ಭಾಗಕ್ಕೂ ಆದ್ಯತೆಯನ್ನ ಕೊಡ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಸದ್ಯ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನೇಮಕಗೊಂಡ 43 ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಹಾಗೂ 6 ಮಂದಿ ಕಾರ್ಯಕರ್ತೆಯರನ್ನ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ್ರು. ಇನ್ನು ರಾಜ್ಯ ದೇಶ ಬೆಳೆದಂತೆ ನಾವು ಅಂಗನವಾಡಿ ಕೇಂದ್ರಗಳನ್ನ ಬದಲಾವಣೆ ಮಾಡ್ತಾ ಇದ್ದೇವೆ. ಅಂಗನವಾಡಿ ಕೇಂದ್ರಗಳ ಮೂಲಕ ಒಳ್ಳೆಯ ಪ್ರಜೆಗಳನ್ನ ಮಾಡ್ತೇವೆ ಎನ್ನುವ ಭಾಷೆ ಕೊಡಬೇಕಾಗಿದೆ. ಈಗ ಖಾಸಗಿ ಶಾಲೆಗಳನ್ನ ನರ್ಸರಿ ಶಾಲೆಗೆ 50,000 ಹಣ ಕೇಳ್ತಾರೆ. ಅಂಗನವಾಡಿಯಲ್ಲಿ ₹1 ಕೇಳಲ್ಲ. 2017ರಲ್ಲಿ ಕ್ಷೀರಭಾಗ್ಯ ತಂದವರು, ಮಕ್ಕಳಿಗೆ ಮೊಟ್ಟೆ ಭಾಗ್ಯ ಕೊಟ್ಟವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಮೊಟ್ಟೆ ಈಗಾಗಲೇ ಚಕ್ಕಿಗೆ ಕೇಂದ್ರ ಸರ್ಕಾರ ಹಣ ಕೂಡ ಕೊಡ್ತಾ ಇಲ್ಲ, ರಾಜ್ಯ ಸರ್ಕಾರವೇ ಹಣ ಭರಿಸ್ತಾ ಇದೆ. ಇನ್ಮೇಲೆ ಅಂಗನವಾಡಿಗಳನ್ನ ನೋಡುವ ದೃಷ್ಟಿ ಬದಲಾಗಿದೆ. ರಾಜ್ಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ₹10 ಕೋಟಿ ಅನುದಾನವನ್ನ ಸ್ಕಿಲ್ ಡೆವಲಪ್ಮೆಂಟ್ಗೆ ಮೀಸಲಿಡಲಾಗಿದೆ ಅಂತ ಹೇಳಿದ್ರು. ಇದೇ ವೇಳೆ ಬೆಳಗಾವಿ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಮಳೆ ಹಾನಿ ಬಗ್ಗೆ ಸಚಿವೆ ಮಾಹಿತಿಯನ್ನ ಕೂಡ ಕೊಟ್ಟರು. 69,000 ಅಂಗನವಾಡಿಗಳು ನಮ್ಮ ರಾಜ್ಯದಲ್ಲಿ ನಾವು ನಡೆಸ್ತಾ ಇದ್ವಿ. 69,000. ಈ 69,000ದಲ್ಲಿ 50,000 ಸ್ವಂತ ಕಟ್ಟಡದಲ್ಲಿ ನಡೆಸ್ತೀವಿ. 50,000. ಆಮೇಲೆ 12,000 ನಾವು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತೀವಿ. ಉಳಿದಂತೆ ಏನು ನೀವು 7,000 ಹತ್ತತ್ರ ಏನು ಇದ್ದಾವೆ, ಇವನ್ನ ಸ್ಕೂಲ್ಗಳಲ್ಲಿ ಒಂದು 3,000 ಸ್ಕೂಲ್ ಬಿಲ್ಡಿಂಗ್ನಲ್ಲಿ ವಿದಿನ್ ದ ಸ್ಕೂಲ್ ಪ್ರಿಮೈಸಿಸ್ನಲ್ಲಿ 3,000 ಅಂಗನವಾಡಿಗಳನ್ನ ನಡೆಸ್ತೀವಿ. ಮಿಕ್ಕಿರೋದನ್ನು ಸಮುದಾಯ ಭವನದಲ್ಲಿ ಮತ್ತು ಯುವಕ ಮಂಡಳದಲ್ಲಿ ಅಥವಾ ಯಾವುದೋ ಒಂದು ಸಂಘದ ಒಂದು ಬಿಲ್ಡಿಂಗ್ನಲ್ಲಿ ನಡೆಸ್ತೀವಿ. ಏನು ನಮಗೆ ಸ್ವಂತ ಕಟ್ಟಡ ಇಲ್ಲದೆ ಇರುವಂಥ ಬಾಡಿಗೆ ಕಟ್ಟಡದಲ್ಲಿದ್ದಂಥ 12,000 ಅಂಗನವಾಡಿಗಳಿಗೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ನಾವು ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಸುಮಾರು 6,000 ನಿವೇಶನಗಳನ್ನು ಈಗಾಗಲೇ ಇಡೀ ರಾಜ್ಯಾದ್ಯಂತ ನಮ್ಮ ಇಲಾಖೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ದವ್ರು ಕೊಟ್ಟಿದ್ದಾರೆ. ಆ 6,000 ನಿವೇಶನದಲ್ಲಿ ಪ್ರಥಮ ಹಂತದಲ್ಲಿ ಅಂದರೆ ಫಸ್ಟ್ ಫೇಸ್ನಲ್ಲಿ 1,000 ಕಟ್ಟಡಗಳನ್ನು ಈ ವರ್ಷ ಕಟ್ಟಲಿಕ್ಕೆ ನಾನು ಹಣವನ್ನು 200 ಕೋಟಿಯನ್ನು, ಒಂದು ಕಟ್ಟಡಕ್ಕೆ 20 ಲಕ್ಷದ ಥರ 200 ಕೋಟಿಯನ್ನು ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದ್ದೀನಿ. ಹಂತ ಹಂತವಾಗಿ ಇನ್ನು ಉಳಿದಂಥ ಏನು ನಿವೇಶನ ಇದ್ದಲ್ಲಿ ಇನ್ನು 5,000 ಉಳಿತವೆ. ಹಂತ ಹಂತವಾಗಿ ಅವನು ಕೂಡ ಶೀಘ್ರದಲ್ಲಿ ಮಾಡ್ತೀವಿ. ನೋಡಿ, ಸುಮಾರು 69,000 ಅಂಗನವಾಡಿಗಳು ನಮ್ಮ ರಾಜ್ಯದಲ್ಲಿ ನಾವು ನಡೆಸ್ತಾ ಇದ್ವಿ. 69,000. ಈ 69,000ದಲ್ಲಿ 50,000 ನೋಡಿ, ಮಳೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡಲಿಕ್ಕೆ ನಿಮಗೂ ಬರೋದಿಲ್ಲ, ನಮಗೂ ಬರೋದಿಲ್ಲ. ಇದಕ್ಕೆ ಶಾಶ್ವತ ಪರಿಹಾರ, ವಿಶೇಷ ಪ್ಯಾಕೇಜ್ ಅನ್ನೋದಕ್ಕಿಂತ ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿಕೊಂಡು, ಯಾಕಂತಂದರೆ ಇವತ್ತು ಮಹಾರಾಷ್ಟ್ರದಲ್ಲಿ ನಮಗೇನು ಅಥಣಿನಲ್ಲಿ, ಕಾಗವಾಡದಲ್ಲಿ ಅಥವಾ ಇಲ್ಲಿ ಮಳೆ ಆಗಿ ನಮಗೆ ನೆರೆ ಬಂದಿದ್ದಲ್ಲ. ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಆಗಿ ಕೊಯ್ನಾ ಡ್ಯಾಮ್ ತುಂಬಿರೋದ್ರಿಂದ ನಮಗೆ ಈ ಕಡೆ ನೀರನ್ನು ನಾವು ತಗೊಂಡಿರೋದ್ರಿಂದ ಇವತ್ತು ಆ ಮಹಾರಾಷ್ಟ್ರಕ್ಕೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನೀರನ್ನು ನಾವು ಈ ಕಡೆ ತಗೊಂಡಿದ್ವಿ. ಬಟ್ ಆ ನೀರನ್ನು ತೆಗೆದುಕೊಂಡು ನಾವು ಆಲಮಟ್ಟಿ ಮುಖಾಂತರ ನಾವು ಮುಂದೆ ಅದನ್ನು ಇದಕ್ಕೆ ರಾಯಚೂರು ಆ ಕಡೆ ನಾವು ಬಿಡ್ತೀವಿ. ಬಟ್ ಶಾಶ್ವತ ಪರಿಹಾರ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಇದ್ರ ಮಧ್ಯೆ ಕೇಂದ್ರ ಮತ್ತು ರಾಜ್ಯ ಮತ್ತು ಮಹಾರಾಷ್ಟ್ರ ಸರ್ಕಾರ ಎಲ್ಲ ಸೇರಿಕೊಂಡು ಇದರ ಒಂದು ನೀತಿಯನ್ನು ತಯಾರು ಮಾಡಬೇಕಂತ ನನ್ನ ಅನಿಸಿಕೆ. ಇದು NDRFದಲ್ಲ, ಮೊದಲು ತಾವು ತಿಳ್ಕೊಳ್ಬೇಕು. ನಾವು SDRF ಮೂಲಕ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಮುಂಚೆ 5 ಲಕ್ಷ ಹಣವನ್ನು ನಾವು ಕೂಡ ಮೊದಲನೇ ವರ್ಷ ನಾವು ಕೂಡ 5 ಲಕ್ಷ ಹಣವನ್ನೇ ಕೊಟ್ಟಿದ್ದೀವಿ. ಆದರೆ ಈ ಬಾರಿ ನಾವೇನು ಮಾಡ್ತೀವಿ ಅಂದರೆ, ನಾವು SDRFನಿಂದ 1,20,000 ಹಣವನ್ನು ಇಮಿಡಿಯೇಟ್ ಆಗಿ ಸಂಪೂರ್ಣವಾಗಿ ಬಿದ್ದಂಥ ಮನೆಗೆ ಕೊಟ್ಟು, ಅದರ ಜೊತೆಯಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ನಿಂದ 1,80,000 ಮನೆಯನ್ನು ಕೂಡ, ಅಂದರೆ ದ ಮೂಮೆಂಟ್ ಅದು ಎಂಟರ್ ಆದ ತಕ್ಷಣ, ಆ ಮನೆ ಬಿದ್ದಿದೆ ಅಂತ ಎಂಟರ್ ಆದ ತಕ್ಷಣ ಜೊತೆಯಲ್ಲಿ 1,80,000 ಹಾಕ್ತೀವಿ. ಸೊ ಟೋಟಲ್ ಆಗಿ 3 ಲಕ್ಷ ಹೋಗುತ್ತೆ. ಆಮೇಲೆ ನೀವು ಹೇಳಿದ ಹಾಗೆ ನಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನು ಇಟ್ಟಿದ್ದೀವಿ. 10,000 ಇಲ್ಲ, ಏನಾದರೂ ಡ್ಯಾಮೇಜ್ ಆಗಿದ್ರೆ